ತುಂಬಾ ವರ್ಷಗಳ ಬಳಿಕ ನಮ್ಮ ಕನ್ನಡದಲ್ಲಿ ನಾನಿನ್ನ ಬಿಡಲಾರೆ, ಸಂಯುಕ್ತ, ಆಪ್ತಮಿತ್ರ, ಆಪ್ತರಕ್ಷಕ ಈ ಎಲ್ಲಾ ಸಿನಿಮಾಗಳ ಹಾಗೆ ಮತ್ತೊಂದು ಮೈ ಜುಮ್ ಅನಿಸೋ ಸಿನಿಮಾ ಜೂಮ್ ಅಂತರ್ ಅಂದ್ರೆ ತಪ್ಪಾಗಲ್ಲ ಅಂತ ಅನ್ಕೊಂತೀನಿ. ಜೂಮ್ ಅಂತರ್ ಇದು ಹಾರರ್ ಕಾಮಿಡಿ ಚಲನಚಿತ್ರ. ಇದನ್ನ ನವನೀತ್ ಅವರು ನಿರ್ದೇಶಿಸಿದ್ದಾರೆ ಮತ್ತು ಶರಣ್ ಅವರು, ಅದಿತಿ ಪ್ರಭುದೇವ ಅವರು ಮತ್ತು ಚಿಕ್ಕಣ್ಣ ಅವರ ಮುಖ್ಯ ನಟನೆಯಲ್ಲಿ ಮೂಡಿ ಬಂದಂತ ಸಿನಿಮಾ. ಇನ್ನು ಸಿನಿಮಾ ಕಥೆಗೆ ಬಂದ್ರೆ, ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ ಆದ ಗೌತಮ್ ಮತ್ತು ಅವನ ಟೀಮ್ಮೇಟ್ಸ್ ಆದ ಆಕಾಂಕ್ಷ, ಆರ್ಜೆ ಮತ್ತು ನಕುಲ್ ಅವರು ಒಂದಿನ ಈ 4 ಜನಕ್ಕೆ ಮಾರ್ಗನ್ ಹೌಸ್ ಎಂಬ ಭಯಾನಕ ಮನೆಯಲ್ಲಿ ನಿಧಿ ಇರೋ ವಿಷಯ ಗೊತ್ತಾಗುತ್ತೆ. ಸೊ ಎಲ್ಲರೂ ಸೇರಿ ಆ ನಿಧಿಯನ್ನ ಕಂಡುಹಿಡಿಯಕ್ಕೆ ಹೋಗ್ತಾರೆ. ಆದ್ರೆ ಅವ್ರಿಗೆ ಆ ಮನೆಯಲ್ಲಿ ದೆವ್ವ ಇದೆ ಅಂತ ಗೊತ್ತಿರಲ್ಲ. ಸೊ ಈಗ ಎಲ್ಲರೂ ಅಲ್ಲಿರೋ ಚಾಲೆಂಜ್ನ ಯಾವ ರೀತಿ ಎದುರಿಸ್ತಾರೆ ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಸಿನಿಮಾ ಸ್ಟಾರ್ಟಲ್ಲಿ ಟೇಕಪ್ ಆಗೋಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಆದರೆ ಸಿನಿಮಾ ಟೇಕಪ್ ತಗೊಂಡ್ ಕೂಡಲೇ ಮೈಂಡ್ ಬ್ಲಾಕ್ ಮಾಡೋ ರೀತಿ ಮೈ ಜೂಮ್ ಅನ್ಸುತ್ತೆ. ಆ ಲೆವೆಲ್ಗೆ ಭಯಪಡಿಸುತ್ತೆ. ಫಸ್ಟ್ ಹಾಫ್ ಸಿನಿಮಾ 2 ಲೇಯರ್ಸಲ್ಲಿ ಕಥೆ ಸಾಗುತ್ತೆ. ಅದು ಇಂಟ್ರೋಲ್ ಸೀನಲ್ಲಿ ಗೊತ್ತಾಗುತ್ತೆ ನಾನು ಯಾಕೆ 2 ಲೇಯರ್ಸ್ ಇರೋದು ಅಂತ. ಒಂದು ಕಂಪ್ಲೀಟ್ ಆಗಿರೋ ಸಸ್ಪೆನ್ಸ್ ಇಟ್ಕೊಂಡು ಇಂಟ್ರೋಲ್ ಸೀನ್ ಮುಗಿಯುತ್ತೆ. ಮತ್ತೆ ಅಲ್ಲಿಂದ ಆ ಮಾರ್ಗನ್ ಹೌಸಲ್ಲಿ ಈ ಥರ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋಕೆ ಏನು ಕಾರಣ, ಇದನ್ನೆಲ್ಲ ಪ್ರತಿಯೊಂದು ಎಕ್ಸ್ಪ್ಲೋರ್ ಮಾಡ್ತಾನೆ ಹೋಗ್ತಾರೆ. ಅದು ಆದಷ್ಟು ನೋಡೋರಿಗೆ ಕನ್ವಿನ್ಸ್ ಆಗುತ್ತೆ ಅಂತ ಅನ್ಕೊಂತೀನಿ. ಇನ್ನು ಆ ಕ್ಲೈಮ್ಯಾಕ್ಸ್ ಅಲ್ಲಿರೋ ಆತ್ಮ ಆಹ್ವಾನ ಮತ್ತು ಹನುಮಾನ್ ಚಾಲಿಸ ಮಂತ್ರ ಅದನ್ನ ಯೂಸ್ ಮಾಡ್ಕೊಂಡಿರೋ ರೀತಿ ಎಲ್ಲ ಪರ್ಫೆಕ್ಟ್ ಅಂತ ಅನ್ಸುತ್ತೆ. ಇದರ ನಡುವೆ ಶರಣ್ ಮತ್ತು ಚಿಕ್ಕಣ್ಣ ಅವರ ನಡುವೆ ಇರುವ ಆ ಕಾಮಿಡಿ ಕೆಲವೊಂದ್ ಕಡೆ ವರ್ಕ್ ಆಗಿದೆ ಅಂತ ಅನ್ಕೊಂತೀನಿ. ಸ್ಪೆಷಲಿ ನಮ್ಮ ಡ್ರಿಲ್ಲಿಂಗ್ ಸ್ಟಾರ್ ಪ್ರಥಮ್ ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಇಂಟ್ರೊಡ್ಯೂಸ್ ಮಾಡಿರೋ ರೀತಿ ನಿಮ್ಮನ್ನ ಸಿಕ್ಕಾಪಟ್ಟೆ ನಗಿಸುತ್ತೆ. ಇಲ್ಲಿ ಪ್ರಥಮ್ ಅವರನ್ನ ಡ್ರಿಲ್ಲಿಂಗ್ ಸ್ಟಾರ್ ಅಂತ ಯಾಕೆ ಕರೆದೆ ಅಂದ್ರೆ ಅದನ್ನ ನೀವು ಸಿನಿಮಾ ನೋಡಿನೇ ತಿಳ್ಕೊಬೇಕು. ಹಂಗೆ ಗೂಸ್ ಬಂಪ್ಸ್ ಬಂದ್ಬಿಡುತ್ತೆ. ಕೊನೆಯದಾಗಿ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಸೀನಲ್ಲಿ ಒಂದು ಬೋನಸ್ ಪಾಯಿಂಟ್ ಇದೆ. ಅಲ್ಲಿ ಈ ಸಿನಿಮಾವನ್ನ ಇನ್ನೊಂದು ಸಿನಿಮಾಗೆ ಯೂನಿವರ್ಸಲ್ ಕ್ರಿಯೇಟ್ ಮಾಡೋಕೆ ಸಹಾಯ ಮಾಡುತ್ತೆ. ಅದು ಏನು, ಯಾಕೆ ಅಂತ ನೀವು ಸಿನಿಮಾ ನೋಡಿನೇ ತಿಳ್ಕೊಬೇಕು. ಇನ್ನು ಪರ್ಫಾರ್ಮೆನ್ಸ್ ಅಂತ ಬಂದ್ರೆ ಶರಣ್ ಅವರು ಮತ್ತು ಚಿಕ್ಕಣ್ಣ ಅವರಿಗೆ ಈ ಹಾರರ್ ಕಾಮಿಡಿ ಅಂತ ಬಂದಾಗ ಅವ್ರಿಗೆ ಅಂತ ಹೇಳಿ ಮಾಡಿಸಿದ ಜಾನರ್ ಅಂತಾನೆ ಹೇಳ್ತೀನಿ. ಇನ್ನು ಉಳಿದ ಕಲಾವಿದರಾದ ಅದಿತಿ ಪ್ರಭುದೇವ ಅವರು, ಪ್ರಭು ಮುಂಡ್ಕೂರ್ ಅವರು, ಮೇಘನಾ ಗಾವ್ಕರ್ ಅವರು, ರಜನಿ ಭಾರದ್ವಾಜ್ ಅವರು, ಗುರು ಕಿರಣ್ ಅವರು, ಓಂ ಪ್ರಕಾಶ್ ರಾವ್ ಅವರು ಆಗಿರ್ಬೋದು, ಈ ಎಲ್ಲರೂ ತಮಗೆ ಕೊಟ್ಟ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಇನ್ನು ನೀವು ಈ ಸಿನಿಮಾವನ್ನ ನೋಡಿದ್ರೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಒಂದು ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಖಂಡಿತವಾಗಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ.